ಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿ ದುಹಿತುಃ ದೇವತಾಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮ ಹನ್ಮಂಡಲೇ ಪುತ್ರರತ್ನಂ ಮಹಾವ್ಯಾಕರಣಾಂಬೋಧಿಮಂತಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜೀವೋತ್ತಮರಾದಂತಹ ವಾಯುದೇವರ ಪ್ರಥಮಾವತಾರರಾದಂತಹ ಹನುಮಂತ ದೇವರು ತಾವು ಅವತಾರ ಮಾಡಿದಂತಹ ದಿವ್ಯವಾದಂತಹ ಪರ್ವಕಾಲ ಹನುಮತ್ ಜಯಂತಿ. ಅಂತಹ ದಿವ್ಯವಾದಂತಹ ಪರ್ವಕಾಲದಂದು ಒಂದೆರಡು ಹನುಮಂತ ದೇವರ ಮಹಿಮೆಗಳನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಸಣ್ಣ ಮಕ್ಕಳು ಚಿತ್ರಗಳನ್ನು ಇಳಿಸುತ್ತಾ ಇರುತ್ತಾರೆ. ಸೂರ್ಯನ ಚಿತ್ರವನ್ನು ಇಳಿಸು ಅಂತಂದರೆ ಒಂದು ಕಾಗದ ಕೊಟ್ಟು ಆ ಕಾಗದ ಸೈಜ್ ಎಷ್ಟದೆ ಅಷ್ಟು ಆ ಚಿತ್ರವನ್ನು ಇಳಿಸುವಂತಹ ಪ್ರಯತ್ನವನ್ನು ಮಾಡುತ್ತಾರೆ. ಇಲ್ಲ ಒಂದು ದೊಡ್ಡ ಬೋರ್ಡ್ ಇತ್ತು ಅಂತಂದರೆ ಆ ಬೋರ್ಡಿನ ಮೇಲೆ ಇಳಿಸುವಂತಹ ಪ್ರಯತ್ನವನ್ನು ಮಾಡುತ್ತಾರೆ. ಹೊರತು ಇಡೀ ಸೂರ್ಯನ ಪರಿಮಾಣವೆಷ್ಟಿದೆ ಅಷ್ಟು ಪೂರ್ಣವಾಗಿ ಸೂರ್ಯನ ಚಿತ್ರವನ್ನು ಇಳಿಸೋದಕ್ಕೆ ಯಾರಿಗೂ ಕೂಡ ಸಾಧ್ಯವಾಗೋದಿಲ್ಲ. ಹಾಗೆಯೇ ಹನುಮಂತರ ದೇವರ ಮಹಿಮೆಯೂ ಕೂಡ ಅಪಾರವಾಗಿದೆ. ಆ ಎಲ್ಲ ಮಹಿಮೆಯನ್ನು ತಿಳಿಯಲು ನಮಗೆ ಸಾಧ್ಯವೇ ಇಲ್ಲ. ಹಾಗಿದ್ದರೂ ಕೂಡ ನಮ್ಮ ಕ್ಷೇಮಕ್ಕಾಗಿ ನಮ್ಮ ಮಂಗಳಕ್ಕಾಗಿ ಅಂತ ಹೇಳಿಬಿಟ್ಟು ಒಂದೆರಡು ಮಹಿಮೆಗಳನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಹನುಮಂತ ದೇವರು ತಾವು ಕೇಸರಿ ಹಾಗೂ ಅಂಜನಾದೇವಿ ಅನ್ನುವಂತಹ ದಂಪತಿಗಳಲ್ಲಿ ತಾವು ಅವತಾರವನ್ನು ಮಾಡಿದ್ದಾರೆ. ಹನುಮಂತ ದೇವರು ತಾವು ಶಿಶುವಾಗಿದ್ದಾಗಲಿಂದಲೇ ಅತ್ಯಂತ ಅದ್ಭುತವಾದಂತಹ ಕಾರ್ಯಗಳನ್ನು ಮಾಡಿ ತೋರಿದ್ದಾರೆ. ಒಂದು ಸಲ ಹನುಮಂತ ದೇವರು ತಾವು ಶಿಶುವಾಗಿರಬೇಕಾದಾಗ ಅವರಿಗೆ ಹಸಿವೆ ಆಯಿತು. ಆಗ ತಾಯಿಯಾದಂತಹ ಅಂಜನಾದೇವಿಯು ಹಣ್ಣನ್ನು ತರೋದಕ್ಕಾಗಿ ಅಂತ ಹೊರಗೆ ಹೋಗಿದ್ದಾರೆ. ಆದರೆ ಅಷ್ಟರಲ್ಲಿ ಹನುಮಂತ ದೇವರು ತಮ್ಮ ಅದ್ಭುತವಾದಂತಹ ಪರಾಕ್ರಮವನ್ನು ತೋರುತ್ತಾ ಸೂರ್ಯನನ್ನು ನುಂಗಲು ಹೊರಟಂತಹ ರಾಹು, ಗ್ರಹಣ ಬರುತ್ತದೆ ಅಲ್ಲ, ರಾಹು ಸೂರ್ಯನನ್ನು ನುಂಗೋದಕ್ಕಾಗಿ ಅಂತ ಹೋಗುತ್ತಾನೆ. ಹಾಗೆ ಆ ರಾಹು ತಾನು ಸೂರ್ಯನನ್ನು ನುಂಗೋದಕ್ಕಾಗಿ ಅಂತ ಹೋದಾಗ ಆ ರಾಹುವನ್ನು ನುಂಗೋದಕ್ಕಾಗಿ ಅಂತ ಹನುಮಂತ ದೇವರು ಆಕಾಶಕ್ಕೆ ಹಾರಿದ್ದಾರೆ. ಬಹಳ ಜನರಿಗೆ ತಪ್ಪು ಕಲ್ಪನೆ ಇದೆ, ಸೂರ್ಯನನ್ನು ನುಂಗೋದಕ್ಕಾಗಿ ಹನುಮಂತ ದೇವರು ಹೋಗಿದ್ದಾರೆ ಅಂತ. ಸೂರ್ಯನನ್ನು ನುಂಗೋದಕ್ಕಾಗಿ ಹೋದದ್ದಲ್ಲ, ರಾಹುವನ್ನು ನುಂಗೋದಕ್ಕಾಗಿ ಅಂತ ಆಕಾಶಕ್ಕೆ ಹಾರಿದ್ದಾರೆ. ಆ ಕಥೆಯೆಲ್ಲ ನಿಮಗೆ ಗೊತ್ತು. ಆ ಕಥೆಯಿಂದ ನಾವೇನು ತಿಳಿಯಬಹುದು, ನಾವು ಏನಂತ ಹನುಮಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬಹುದು ಅನ್ನುವಂತಹ ವಿಷಯವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ರಾಹು ಅಂತಂದರೆ ತಾನು ಕಪಟತನಕ್ಕೆ, ಮೋಸಕ್ಕೆ ಅವನು ಪ್ರತೀಕನಾಗಿದ್ದಾನೆ. ಯಾಕೆಂದರೆ ರಾಹು ಏನು ಮಾಡ್ತಾನೆ ಹೇಳ್ರಿ, ಅಮೃತ ಮಥನದ ಸಂದರ್ಭದಲ್ಲಿ, ಸಮುದ್ರ ಮಥನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಅಮೃತ ಅಂತ ಅನ್ನೋದು ಪ್ರಾಪ್ತವಾದಾಗ ಭಗವಂತ ಮೋಹಿನಿ ರೂಪವನ್ನು ಧಾರಣೆ ಮಾಡಿ ಎಲ್ಲರಿಗೂ ಕೂಡ ಎಲ್ಲ ದೇವತೆಗಳಿಗೆ ಅಮೃತವನ್ನು ಹಂಚುವಂತಹ ಸಂದರ್ಭದಲ್ಲಿ ಮೋಸದಿಂದಾಗಿ ಕಪಟತನವನ್ನು ಮಾಡುತ್ತಾ ತನ್ನ ಕುಬುದ್ಧಿಯನ್ನು ತೋರುತ್ತಾ ರಾಹು ತಾನು ದೇವತೆಗಳ ಸಾಲಿನಲ್ಲಿ ಬಂದು ತಾನು ಆ ಅಮೃತವನ್ನು ಪಾನ ಮಾಡಬೇಕು ಅಂತ ಬಂದು ಕೊಡುತ್ತಾನೆ. ಹಾಗಾಗಿ ರಾಹು ಅಂತಂದರೆ ಏನು, ಕಪಟತನಕ್ಕೆ, ಮೋಸತನಕ್ಕೆ ತಾನು ಪ್ರತೀಕದಂತೆ ಇದ್ದಾನೆ. ಸೂರ್ಯ ತಾನು ಇಡೀ ಜಗತ್ತನ್ನು ಬೆಳಗೋದಕ್ಕಾಗಿ ಭಗವಂತನ ಸೇವೆ, ಭಗವಂತನ ಆರಾಧನೆ, ಭಗವಂತನ ಆಜ್ಞೆ ಅಂತ ತಿಳಿದು ಭಗವಂತನ ಸೇವಾತ್ಮಕವಾಗಿ, ಭಗವಂತನ ಪೂಜಾತ್ಮಕವಾಗಿ ಇಡೀ ಜಗತ್ತನ್ನು ಬೆಳಗೋದಕ್ಕಾಗಿ ಅಂತ ಬಂದರೆ ಆಗ ರಾಹು ತಾನು ಆ ಕಾರ್ಯವನ್ನು ತಡೆಯುತ್ತಾ ಆ ಸೂರ್ಯನನ್ನು ನುಂಗೋದಕ್ಕಾಗಿ ಅಂತ ಬರುತ್ತಾನೆ. ಅದರ ಅರ್ಥಾತ್
ನಾವು ಭಗವಂತನ ಪೂಜೆಯನ್ನು ಮಾಡಬೇಕಾದಾಗ, ಭಗವಂತನ ಸೇವೆಯನ್ನು ಮಾಡಬೇಕಾದಾಗ ನಮ್ಮಲ್ಲಿ ಮೋಸವನ್ನು ಮಾಡುವಂತಹ ಸ್ವಭಾವ, ಕಪಟತನವನ್ನು ಮಾಡುವಂತಹ ಸ್ವಭಾವ. ಒಂದು 4 ಜನ ನೋಡ್ತಾರೆ ಅಂತಂದರೆ ಆಗ ಭಾರಿ ಮಡಿಯುಟ್ಟು ಭಗವಂತನ ಪೂಜೆಯನ್ನು ಮಾಡೋದು. ಯಾರೂ ನೋಡೋದೇ ಇಲ್ಲ ಅಂತಂದರೆ ಮಾಡೋದೇ ಇಲ್ಲ, ಭಗವಂತನ ಸೇವೆಯನ್ನು ಮಾಡೋದಿಲ್ಲ, ಭಗವಂತನ ಪೂಜೆಯನ್ನು ಮಾಡೋದಿಲ್ಲ ಅಂತ ಹೀಗೆ ನಾವು ಮೋಸವನ್ನು ಮಾಡಿದರೆ, ಕೇವಲ ಪ್ರದರ್ಶನಕ್ಕಾಗಿ ಅಂತ ಧರ್ಮವನ್ನು ಮಾಡಿದರೆ, ಭಕ್ತಿಯನ್ನು ಮಾಡಿದರೆ ಭಗವಂತ ಮೆಚ್ಚೋದಿಲ್ಲ. ಜನರು ಮೆಚ್ಚಬಹುದೇನೋ ಆಗಲಿ, ಜನಾರ್ದನ ಮಾತ್ರ ಮೆಚ್ಚೋದಿಲ್ಲ. ಹಾಗಾಗಿ ಅಂತಹ ಹನುಮಂತ ದೇವರು ರಾಹುವನ್ನು ನುಂಗೋದಕ್ಕಾಗಿ ಅಂತ ಬಂದು ಆ ಕಾರ್ಯವನ್ನು ತಡೆಯೋದರ ಮೂಲಕ ಏನಂತ ತಿಳಿಸುತ್ತಾ ಇದ್ದಾರೆ ಅಂತಂದರೆ, ನಾವೇನು ಭಗವಂತನ ಪೂಜೆಯನ್ನು, ಭಗವಂತನ ಕೈಂಕರ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಮೋಸತನ, ಕಪಟತನ, ವಂಚನೆ ಏನಿದೆ ಅದನ್ನೆಲ್ಲವನ್ನೂ ಕೂಡ ದೂರ ಮಾಡಿ ಯಾವ ವಂಚನೆಯೂ ಇಲ್ಲದೇ ಇದ್ದಂತೆ ಭಗವಂತನ ಆರಾಧನೆಯನ್ನು ಮಾಡುವಂತೆ, ಭಗವಂತನ ಪೂಜೆಯನ್ನು ಮಾಡುವಂತೆ ಹನುಮಂತ ದೇವರು ನಮ್ಮೆಲ್ಲರ ಮೇಲೆ ಅನುಗ್ರಹವನ್ನು ಮಾಡುತ್ತಾರೆ. ನಮಗೆ ಭಾಗವತ ತಿಳಿಸಿಕೊಡುತ್ತದೆ ಭಗವಂತನ ಆರಾಧನೆಯನ್ನು ಹೇಗೆ ಮಾಡಬೇಕು. ತಮೇವ ಯೂಯಂ ಭಜತಾತ್ಮವೃತ್ತಿಭಿಃ ಮನೋವಚಕ್ಕಾಯ ಗುಣೈ ಸ್ವಕರ್ಮಭಿಃ ಅಮಾಯಿನಃ ಕಾಮದುಘಾಂಗ್ರಿ ಪಂಕಜಂ ಯಥಾಧಿಕಾರ ವಸಿತಾರ್ಥ ಸಿದ್ಧಯೇ. ಭಗವಂತ ತಾನು ಏನು ಬೇಡಿದರೂ ಕೂಡ ಕೊಡೋದಕ್ಕೆ ಸಿದ್ಧನಾಗಿದ್ದಾನೆ. ಕಾಮದುಘಾಂಗ್ರಿ ಪಂಕಜಂ, ಕಾಮಧೇನು ಯಾವ ರೀತಿಯಾಗಿ ಬೇಡಿದ ಸಕಲ ಇಷ್ಟಾರ್ಥಗಳನ್ನು ಕೊಡುತ್ತದೆಯೋ ಹಾಗೆ ಭಗವಂತ ತನ್ನ ಆರಾಧನೆ ಮಾಡಿದಂತಹ ಭಕ್ತರಿಗೆ, ಸಜ್ಜನರಿಗೆ ಎಲ್ಲವನ್ನೂ ಕೂಡ ಕೊಡೋದಕ್ಕಾಗಿ ಸಿದ್ಧನಾಗಿದ್ದಾನೆ. ಆದರೆ ಭಗವಂತನ ಆರಾಧನೆಯನ್ನು ಹೇಗೆ ಮಾಡಬೇಕು ಅಂತಂದರೆ, ಅಮಾಯಿನಃ, ಮಾಯೆ ಇಲ್ಲದೆ, ವಂಚನೆ ಇಲ್ಲದೆ ಭಗವಂತನ ಸೇವೆಯನ್ನು ಮಾಡಬೇಕು, ಭಗವಂತನ ಆರಾಧನೆಯನ್ನು ಮಾಡಬೇಕು. ಆಗ ಭಗವಂತನ ಅನುಗ್ರಹ ಅಂತನ್ನೋದು ನಮಗೆ ಪ್ರಾಪ್ತವಾಗುತ್ತದೆ. ಹಾಗಾಗಿ ಆ ರಾಹುವನ್ನು ನಿಗ್ರಹ ಮಾಡೋದರ ಮೂಲಕ ನಮಗೆ ಯಾವ ವಿಧವಾದಂತಹ ಮೋಸವೂ ಇಲ್ಲದೆ, ವಂಚನೆಯೂ ಇಲ್ಲದೆ ಭಗವಂತನ ಸೇವೆಯನ್ನು ಮಾಡುವಂತೆ ಹನುಮಂತ ದೇವರು ಅನುಗ್ರಹವನ್ನು ಮಾಡುತ್ತಾರೆ, ವಾಯುದೇವರು ಅನುಗ್ರಹವನ್ನು ಮಾಡುತ್ತಾರೆ ಅಂತನ್ನೋದನ್ನು ಸೂಚನೆಯನ್ನು ಮಾಡಿದ್ದಾರೆ. ಹಾಗಾಗಿಯೇ ನಾವು ಹನುಮಂತ ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ವಾಯುಸ್ಥಿತಿಯಲ್ಲಿ ಹೇಳುತ್ತೇವೆ, ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ. ಯಾವ ವ್ಯಾಜವು, ಯಾವ ನಿಮಿತ್ತವೂ ಇಲ್ಲದೇ ಇದ್ದಂತೆ ಭಗವಂತನಲ್ಲಿ ಆರಾಧನೆಯನ್ನು ಮಾಡುವಂತಹ, ಭಗವಂತನಲ್ಲಿ ಭಕ್ತಿಯನ್ನು ಮಾಡುವಂತಹ ಸೌಭಾಗ್ಯವನ್ನು ಕರುಣಿಸ್ರಿ ಎಂಬುದಾಗಿ ನಾವು ಹನುಮಂತ ದೇವರಲ್ಲಿ, ವಾಯುದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಅದನ್ನು ಇಲ್ಲಿ ಸೂಚನೆಯನ್ನು ಮಾಡುತ್ತಾ ಇದ್ದಾರೆ ಎಂಬುದಾಗಿ ನಾವು ತಿಳಿಯಬೇಕು. ಹಾಗೆ ಮತ್ತೊಂದು ಸಂದರ್ಭ, ಅನೇಕ ಸಂದರ್ಭಗಳಿಂದಾಗಿ ಭಗವಂತನಲ್ಲಿ ನಾವು ಹೇಗೆ ಆರಾಧನೆಯನ್ನು ಮಾಡೋದಕ್ಕೆ ಹನುಮಂತ ದೇವರು ನಮ್ಮ ಮೇಲೆ ಅನುಗ್ರಹವನ್ನು ಮಾಡಿದ್ದಾರೆ ಅಂತನ್ನೋದು ಹೆಜ್ಜೆ ಹೆಜ್ಜೆಗೂ ನಮಗೆ ತಿಳಿಯುತ್ತದೆ. ಒಂದು ಸಂದರ್ಭದಲ್ಲಿ ಎಲ್ಲ ವಾಲಿಯ ನಿಗ್ರಹವಾದ ಮೇಲೆ ಸುಗ್ರೀವನಿಗೆ ರಾಜ್ಯ ಪ್ರಾಪ್ತಿ ಅಂತನ್ನೋದು ಆಗುತ್ತದೆ. ರಾಮಚಂದ್ರ ದೇವರು ವಾಲಿಯ ನಿಗ್ರಹವನ್ನು ಮಾಡುತ್ತಾರೆ. ಅನಂತರದಲ್ಲಿ ಸುಗ್ರೀವನಿಗೆ ರಾಜ್ಯ ಪ್ರಾಪ್ತಿ ಆಗಿರುತ್ತದೆ. ತಾನೇನು ಮಾಡಬೇಕಾಗಿತ್ತು ಸುಗ್ರೀವ ಅಂತಂದರೆ, ರಾಜ್ಯ ಪ್ರಾಪ್ತಿ ಆದ ಮೇಲೆ ಎಲ್ಲ ಕಪಿಗಳನ್ನು ಕರೆದುಕೊಂಡು ಸೀತಾನ್ವೇಷಣೆಯನ್ನು ಮಾಡೋದಕ್ಕಾಗಿ ಅಂತ ಕಳಿಸಬೇಕಾಗಿತ್ತು. ಆದರೆ ಸುಗ್ರೀವ ತಾನು ಆ ರಾಜ್ಯದ ಮೋಹದಲ್ಲಿ ಬಿದ್ದು, ಆ ಐಶ್ವರ್ಯದ ಮದದಿಂದಾಗಿ ತಾನು ರಾಮಕಾರ್ಯವನ್ನು ಮರೆತು ಬಿಡುತ್ತಾನೆ. ತನ್ನ ಹೆಂಡತಿಯಿಂದಾಗಿ ಮತ್ತು ತಾರಾದೇವಿಯಿಂದಾಗಿ ಸಹಿತನಾಗಿ ತಾನು ಆ ಸ್ತ್ರೀಯರಲ್ಲಿಯೇ ಮೋಹಗೊಂಡು, ಆ ರಾಜ್ಯದಲ್ಲಿ ಮೋಹಗೊಂಡು ಭಗವಂತನ ಕಾರ್ಯವನ್ನು ಮರೆತು ಬಿಡುತ್ತಾನೆ. ಆಗ ಹನುಮಂತ ದೇವರು ಎಚ್ಚರ ಕೊಡುತ್ತಾರೆ ಸುಗ್ರೀವನಿಗೆ, ಸುಗ್ರೀವ, ನೀನು ರಾಮನ ಕಾರ್ಯವನ್ನು ವಿಸ್ಮರಣೆ ಮಾಡಬೇಡ. ಯಾವ ರಾಮಚಂದ್ರ ದೇವರ ಅನುಗ್ರಹದಿಂದಾಗಿ ನಿನಗೆ ಈ ಸಮಸ್ತ ರಾಜ್ಯವು ಪ್ರಾಪ್ತವಾಗಿದೆಯೋ ಅಂತಹ ರಾಮ ಕಾರ್ಯದಲ್ಲಿ ನೀನು ವಿಸ್ಮರಣೆಯನ್ನು ಮಾಡಬೇಡ, ಔದಾಸೀನ್ಯವನ್ನು ಮಾಡಬೇಡ, ಕೂಡಲೇ ಎಲ್ಲ ಕಪಿಗಳನ್ನು ಕೂಡ ಕರೆಸು ಎಂಬುದಾಗಿ ಹೇಳುತ್ತಾರೆ. ಹಾಗೆ ಸುಗ್ರೀವನು ಕೂಡ ಪಾಲನೆಯನ್ನು ಮಾಡುತ್ತಾನೆ. ಹಾಗೆ ನಾವು ಕೂಡ ಅನೇಕ ಮೋಹಗಳಿಂದಾಗಿ, ಅನೇಕ ವಿಧವಾದಂತಹ ಮದದಿಂದಾಗಿ, ಗರ್ವದಿಂದಾಗಿ ನಾವು ಭಗವಂತನನ್ನು ವಿಸ್ಮರಣೆಯನ್ನು ಮಾಡುತ್ತೇವೆ, ಭಗವಂತನ ಕಾರ್ಯದಲ್ಲಿ ಔದಾಸೀನ್ಯವನ್ನು ಮಾಡುತ್ತಾ ಇರುತ್ತೇವೆ. ದಾಸರು ಹೇಳುತ್ತಾರೆ ಅಲ್ಲ, ಶಿಶುಮೋಹ, ಸತಿಮೋಹ, ಜನನಿ ಜನಕರ ಮೋಹ, ರಸಿಕ ಭ್ರಾತರ ಮೋಹ, ರಾಜಮನ್ನನೆ ಮೋಹ, ಪಶುಮೋಹ, ಭೂಮೋಹ, ಬಂಧುವರ್ಗದ ಮೋಹ, ಹಸುನುಲ್ಲ ಆಭರಣಗಳ ಮೋಹದಿಂದ ಅಸುರಾರಿ ನಿನ್ನ ಮರೆತೆನೋ ಕಾಯೋ ಶ್ರೀಹರಿಯೇ. ಅನಂತ ಅಪರಾಧ ಎನ್ನಲಿ ಇರಲಾಗಿ ಬಿನ್ನಹಕ್ಕೆ ಬಾಯಿಲ್ಲವಯ್ಯ. ನಾವು ಪ್ರಾರ್ಥನೆಯನ್ನು ಮಾಡೋಣ ಅಂತಂದರೂ ಕೂಡ ಎಷ್ಟೋ ಅಪರಾಧಗಳನ್ನು ಮಾಡಿಬಿಡ್ತೀವಿ. ಹಾಗಾಗಿ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡೋದಕ್ಕೂ ನಮಗೆ ಬಾಯಿ ಅಂತನ್ನೋದು ಮುಂದೆ ಆಗೋದಿಲ್ಲ. ಈಗ
ಪಾಸ್ ಆಗಲಿಕ್ಕೆ 35 ಮಾರ್ಕ್ ಬೇಕು, 32 33 ಬಂದರೆ ಒಂದು 2-3 ಮಾರ್ಕ್ ಸೇರಿಸ್ರಿ ಅಂತ ಹೇಳ್ಬೋದು. ಪೂರ್ಣ 0 ಬಂದರೆ ನಮ್ಮ ಪಾಸ್ ಮಾಡಿರಿ ಅಂತ ಕೇಳಲಿಕ್ಕಾದರೂ ಸಾಧ್ಯ ಇದನ್ನು. ಹಾಗೆ ನಾವು 1-2 ಅನಂತ ಅಪರಾಧಗಳನ್ನು ಮಾಡಿಬಿಟ್ಟಿವಿ. ಹಾಗಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದಕ್ಕೂ ನಮಗೆ ಯೋಗ್ಯತೆಯೇ ಇಲ್ಲ. ಸುಗ್ರೀವ ತಾನು ರಾಮಕಾರ್ಯವನ್ನು ಮರೆತಿರುತ್ತಾನೆ. ಹನುಮಂತ ದೇವರ ಎಚ್ಚರವನ್ನು ಕೊಡುತ್ತಾರೆ. ಸರಿಯಾಗಿ ಅದೇ ಸಂದರ್ಭದಲ್ಲಿ ಲಕ್ಷ್ಮಣನಿಗೆ ರಾಮಚಂದ್ರ ದೇವರು ಹೇಳಿಕೊಟ್ಟು ಕಳಿಸುತ್ತಾರೆ, ಸುಗ್ರೀವನಿಗೆ ಎಚ್ಚರ ಕೊಟ್ಟು ಬಾ, ತಾನು ಐಶ್ವರ್ಯ ಮದದಿಂದಾಗಿ ನನ್ನ ಕಾರ್ಯವನ್ನು ಮರೆತಿದ್ದಾನೆ. ಪ್ರಾಯ ಮದೋನ್ಮತ್ತರಾದವರು ತಾವು ತಮ್ಮ ಕಾರ್ಯ ಮಾಡಿಸಿಕೊಂಡು ಪ್ರತಿಯಾಗಿ ಉಪಕಾರವನ್ನು ಮಾಡೋದನ್ನು ವಿಸ್ಮರಣೆ ಮಾಡುತ್ತಾರೆ. ಅವರು ಪ್ರತಿಯಾಗಿ ಉಪಕಾರವನ್ನು ಮಾಡೋದಿಲ್ಲ. ಹಾಗಾಗಿ ತಾನೇನಾದರೂ ನನ್ನ ಕಾರ್ಯವನ್ನು ವಿಸ್ಮರಣೆ ಮಾಡಿದರೆ ಆಗ ಅವನಿಗೂ ಕೂಡ ವಾಲಿ ಯಾವ ಮಾರ್ಗದಿಂದಾಗಿ ಹೋಗಿದ್ದಾನೋ ಸುಗ್ರೀವನಿಗೂ ಕೂಡ ಅದೇ ಮಾರ್ಗದಿಂದಾಗಿ ಕೊಟ್ಟು ಕಳುಹಿಸುತ್ತೇನೆ ಅಂತ ಹೇಳಿ ಎಚ್ಚರವನ್ನು ಕೊಟ್ಟು ಬಾ ಎಂಬುದಾಗಿ ಲಕ್ಷ್ಮಣನನ್ನು ಕೊಟ್ಟು ಕಳುಹಿಸುತ್ತಾನೆ. ಲಕ್ಷ್ಮಣ ಹೋಗಿ ಕರೆದುಕೊಂಡು ಬರುತ್ತಾನೆ. ಆ ಸಿಟ್ಟಿನಲ್ಲಿ ಇರಬೇಕಾದಾಗ ರಾಮಚಂದ್ರ ದೇವರು ಅನೇಕ ವಿಧವಾದಂತಹ ದಂಡವನ್ನು ಕೊಡಬೇಕಾಗಿತ್ತು ಸುಗ್ರೀವನಿಗೆ. ಆದರೆ ಸುಗ್ರೀವ ಬಂದು ತಾನು ನಮಸ್ಕಾರ ಮಾಡಿದರೆ ಅತ್ಯಂತ ಪ್ರೀತಿಯಿಂದಾಗಿ ಸುಗ್ರೀವನನ್ನು ಬರೆಮಾಡಿಕೊಂಡು ಸುಗ್ರೀವನನ್ನು ಅಪ್ಪಿಕೊಳ್ಳುತ್ತಾರೆ. ಯಾಕೆ ಅಂತಂದರೆ ಅದಕ್ಕಿಂತಲೂ ಮೊದಲಿಗೇನೆ ಸುಗ್ರೀವ ಹೋಗೋದಕ್ಕಿಂತಲೂ ಮೊದಲಿಗೇನೆ ಅಲ್ಲಿ ಹನುಮಂತ ದೇವರು ಹೋಗಿ ಭಗವಂತನನ್ನು ಶಾಂತಗೊಳಿಸುತ್ತಾರೆ, ಭಗವಂತನ ಅನುಗ್ರಹ ಮಾಡುವಂತೆ ಮಾಡಿರುತ್ತಾರೆ. ಹಾಗೆ ನಾವು ಅನಂತ ಅಪರಾಧಗಳನ್ನು ಮಾಡಿದ್ದೇವೆ. ಅನೇಕ ವಿಧವಾದಂತಹ ಮೋಹಗಳಿಂದಾಗಿ ಮದದಿಂದಾಗಿ ಭಗವಂತನ ವಿಸ್ಮರಣೆಯನ್ನು ಮಾಡಿದ್ದೇವೆ. ಭಗವಂತನ ಪೂಜೆಯನ್ನು ಮಾಡೋದಿಲ್ಲ, ಭಗವಂತನ ಆರಾಧನೆಯನ್ನು ಮಾಡೋದಿಲ್ಲ, ಭಗವದ್ಭಕ್ತರ ಸೇವೆಯನ್ನು ಮಾಡೋದಿಲ್ಲ. ಹೀಗೆ ಅನಂತ ಅಪರಾಧಗಳನ್ನು ಮಾಡಿದಾಗ ನಮಗೆ ಭಗವಂತನ ಮುಂದೆ ನಿಲ್ಲೋದಕ್ಕೂ ನಮಗೆ ಯೋಗ್ಯತೆ ಅಂತನೋದಿಲ್ಲ. ಅಂತಹ ಸಂದರ್ಭದಲ್ಲಿ ಹನುಮಂತ ದೇವರು ತಾವು ಭಗವಂತನಲ್ಲಿ ನಮ್ಮ ಪರವಾಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣ. ಹೀಗೆ ಹನುಮಂತ ದೇವರು ಭಗವಂತನಲ್ಲಿ ನಮ್ಮ ಪರವಾಗಿ ನಿಂತು ನಮ್ಮ ಮೇಲೆ ಅನುಗ್ರಹವಾಗುವಂತೆ, ನಾವೇನು ಮೋಹದಿಂದಾಗಿ ಮದದಿಂದಾಗಿ ನಾವೇನು ಭಗವಂತನ ಕಾರ್ಯವನ್ನು ಮಾಡೋದನ್ನು ಬಿಟ್ಟಿರುತ್ತೇವೆ, ಆ ಕಾರ್ಯವನ್ನು ಮಾಡೋದರಲ್ಲಿ ಪ್ರಚೋದನೆಯನ್ನೂ ಮಾಡಿ ಭಗವಂತನ ಅನುಗ್ರಹವಾಗುವಂತೆ, ಭಗವಂತನ ಕೃಪಾ ಕಟಾಕ್ಷ ಸಿದ್ಧವಾಗುವಂತೆ ನಮ್ಮ ಮೇಲೆ ಹನುಮಂತ ದೇವರು ಅನುಗ್ರಹವನ್ನು ಮಾಡುತ್ತಾರೆ ಅನ್ನೋದನ್ನು ನಾವು ಇಲ್ಲಿ ತಿಳಿಯಬಹುದಾಗಿದೆ. ಹೀಗೆ ಮತ್ತೊಂದು ಸಂದರ್ಭದಲ್ಲಿ ಸೀತಾನ್ವೇಷಣೆಯನ್ನು ಮಾಡೋದಕ್ಕಾಗಿ ಅಂತ ಎಲ್ಲ ಕಪಿಗಳು ಕೂಡ ಹೋದಾಗ ದಕ್ಷಿಣ ದಿಕ್ಕಿಗೆ ಹನುಮಂತ ದೇವರು ಮತ್ತು ಅಂಗದ, ಜಾಂಬವಂತ ಹೀಗೆ ಅನೇಕ ಜನ ಕಪಿಗಳು ದಕ್ಷಿಣ ದಿಕ್ಕಿಗೆ ಹೋಗಿರುತ್ತಾರೆ. ಎಷ್ಟು ದಿನಗಳಾದರೂ ಕೂಡ ಸೀತೆಯ ಗುರುತು ಕೂಡ ಸಿಗೋದೇ ಇಲ್ಲ. ಸುಗ್ರೀವ ತಾನು 1 ತಿಂಗಳು ಸಮಯವನ್ನು ಕೊಟ್ಟಿರುತ್ತಾನೆ. ಸುಗ್ರೀವನ ಆಜ್ಞೆ ಅಂತಂದರೆ ಯಾರು ಸುಗ್ರೀವನ ಆಜ್ಞೆಯನ್ನು ಮೀರುತ್ತಾರೆಯೋ ಅವರಿಗೆ ಮರಣದಂಡವನ್ನೇ ಕೊಡುತ್ತಾನೆ ಸುಗ್ರೀವ. ಸುಗ್ರೀವಾಜ್ಞೆ ಅಂತಂದರೆ ಅದು ಭಯಂಕರವಾದಂತಹ ಆಜ್ಞೆ, ಯಾರೂ ಕೂಡ ಮೀರುವಂತೆ ಇಲ್ಲ. ಬೇರೆ ಎಲ್ಲ ಕಪಿಗಳು 1 ತಿಂಗಳಲ್ಲಿ ತಾವು ಸೀತಾನ್ವೇಷಣೆಯನ್ನು ಮಾಡಿಕೊಂಡು ಸಿಗಲಿಲ್ಲ ಎಂಬುದಾಗಿ ತಿರುಗಿ ಬರುತ್ತಾರೆ. ಆದರೆ ಇವರ ಸಮಯ ಅಂತನೊಂದು ಮೀರಿ ಹೋದರೂ ಕೂಡ ತಿರುಗಿ ಬರಲಿಕ್ಕೆ ಮನಸ್ಸೊಪ್ಪುತ್ತಾ ಇಲ್ಲ. ಯಾಕೆಂದರೆ ಇನ್ನೂ ಸೀತೆಯ ಗುರುತು ಸಿಕ್ಕಿಲ್ಲ. ಆಗೊಂದು ದಿವ್ಯವಾದಂತಹ ಗುಹೆಯಲ್ಲಿ ಹೋಗುತ್ತಾರೆ. ಆ ಗುಹೆಯಲ್ಲಿ ಪ್ರವೇಶ ಮಾಡಿದಾಗ ಎಲ್ಲ ಕಪಿಗಳು ವಿಚಾರವನ್ನು ಮಾಡುತ್ತಾರೆ, ನಾವು ಮತ್ತೆ ತಿರುಗಿ ಹೋಗೋದು ಬೇಡನೇ ಬೇಡ. ಯಾಕೆ ಅಂತಂದರೆ ನಾವು ಮತ್ತೆ ಏನಾದರೂ ತಿರುಗಿ ಹೋದರೆ ಸುಗ್ರೀವ ನಮ್ಮನ್ನು ಸಂಹಾರ ಮಾಡಿಬಿಡುತ್ತಾನೆ. ತನ್ನ ಆಜ್ಞೆಯಲ್ಲೂ ಉಲ್ಲಂಘನೆ ಮಾಡಿದ್ದೇವೆ, ಹಾಗಾಗಿ ಸುಗ್ರೀವ ನಮ್ಮನ್ನು ಸಂಹಾರ ಮಾಡಿಬಿಡುತ್ತಾನೆ. ಇನ್ನು ನಮಗೇನು ಬೇಕು, ನಮಗೇನು ಸ್ವಲ್ಪ ಹಣ್ಣು ಅದು ಸಿಕ್ಕರೆ ನಮಗೆ ಸಾಕು. ಇಲ್ಲೇ ದಿವ್ಯವಾದಂತಹ ಗುಹೆ ಇದೆ, ಇಲ್ಲೇ ಬೇಕಾದಷ್ಟು ಆಹಾರ ಸಿಗುತ್ತದೆ, ಇಲ್ಲೇ ನಾವು ಆರಾಮಾಗಿದ್ದು ಬಿಡೋಣ. ನಮಗೆ ಸೀತಾನ್ವೇಷಣೆಯನ್ನು ಮಾಡುವಂತಹ ಶಕ್ತಿ ಇಲ್ಲ, ನಾವು ಇಲ್ಲೇ ಇದ್ದು ಬಿಡೋಣ, ರಾಮಚಂದ್ರ ದೇವರ ಕಾರ್ಯವನ್ನು ಮಾಡೋದು ಬೇಡ ಎಂಬುದಾಗಿ ತಾವು ಔದಾಸೀನ್ಯವನ್ನು ಮಾಡಿದಾಗ, ಅಶಕ್ತತನವನ್ನು ಮಾಡಿದಾಗ ಆಗ ಹನುಮಂತ ದೇವರು ಅವರೆಲ್ಲರಿಗೂ ಕೂಡ ಎಚ್ಚರವನ್ನು ಕೊಡುತ್ತಾರೆ. ಧ್ರುವಂ ಬಲೇನಾಪಿ ಕಾರಯಾಮಿ. ನೀವು ಮಾಡೋದಿಲ್ಲ ಅಂತಂದರೆ ನಡೆಯೋದಿಲ್ಲ, ಬಲಾತ್ಕಾರದಿಂದಾಗಿ ಆದರೂ ನಿಮ್ಮ ಜೊತೆಗೆ ಮಾಡಿಯೇ ಮಾಡಿಸುತ್ತೇನೆ. ಸುಮ್ಮನೆ ನನ್ನ ಮಾತನ್ನು ಕೇಳಿ ನೀವು ಸೀತಾನ್ವೇಷಣೆಯನ್ನು ಮಾಡೋದಕ್ಕೆ ನಡೆದರೆ ನಿಮಗೆ ಕ್ಷೇಮ ಉಂಟಾಗುತ್ತದೆ, ಮಂಗಳ ಉಂಟಾಗುತ್ತದೆ. ಇಲ್ಲದೇ ಇದ್ದರೆ ನಿಮಗೆ ದಂಡ ಕೊಟ್ಟಾದರೂ ಚಿಂತೆ ಇಲ್ಲ, ನಾನು ನಿಮ್ಮ ಜೊತೆಗೆ ಭಗವಂತನ ಕಾರ್ಯವನ್ನು ಮಾಡಿಸಿಯೇ ಮಾಡಿಸುತ್ತೇನೆ ಎಂಬುದಾಗಿ ಹನುಮಂತ ದೇವರು ಅಷ್ಟು ಕಠೋರವಾಗಿ ಆ ಕಪಿಗಳ ಜೊತೆಗೆ ಪ್ರವರ್ತಿಸಿ ಅವರಿಂದಾಗಿ ಮತ್ತೆ ಮುಂದೆ ಸೀತಾನ್ವೇಷಣೆಯನ್ನು ಮಾಡಿಸುತ್ತಾರೆ ಎಂಬುದಾಗಿ ನಾವು ಕೇಳುತ್ತೇವೆ. ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಅನೇಕ ವಿಧವಾದಂತಹ ಅಸೌಕರ್ಯಗಳಿಂದಾಗಿ, ಅಶಕ್ತತನದಿಂದಾಗಿ ನಾವು ಭಗವಂತನ ಕಾರ್ಯವನ್ನು ಮಾಡೋದರಲ್ಲಿ ಮುಂದಾಗೋದಿಲ್ಲ. ಒಂದು ಹಿಂದೆ ಮೋಹದಿಂದಾಗಿ, ಸುಗ್ರೀವ ತಾನು ಮೋಹದಿಂದಾಗಿ ಮದದಿಂದಾಗಿ ಭಗವಂತನ ಕಾರ್ಯವನ್ನು ಮಾಡೋದನ್ನು ಮರೆತ.
ಆದರೆ ಇಲ್ಲಿ ಕಪಿಗಳು ತಾವು ಅಶಕ್ತತನದಿಂದಾಗಿ ತಾವು ಭಗವಂತನ ಕಾರ್ಯವನ್ನು ಮಾಡೋದರಲ್ಲಿ ಮುಂದಾಗುತ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಹನುಮಂತ ದೇವರು ಅವರಿಗೆ ಪ್ರಚೋದನೆಯನ್ನು ಮಾಡಿ ಆ ಕಾರ್ಯವನ್ನು ಭಗವಂತನ ಕಾರ್ಯವನ್ನು ಮಾಡಿಸುತ್ತಾ ಇದ್ದಾರೆ. ಹಾಗೆ ನಾವು ಮೋಹದಿಂದಾಗಿ ಮದದಿಂದಾಗಿ ಮರೆತಾಗಲೂ ನಮಗೆ ಪ್ರಚೋದನೆಯನ್ನು ಮಾಡಿ ಭಗವಂತನ ಕಾರ್ಯವನ್ನು ಮಾಡಿಸೋದಷ್ಟೇ ಅಲ್ಲದೆ ನಮಗೆ ಅಶಕ್ತತನದಿಂದಾಗಿ ನಾವು ಭಗವಂತನ ಕಾರ್ಯವನ್ನು ಮಾಡದೇ ಇದ್ದಾಗಲೂ ಕೂಡ ನಮಗೆ ಶಕ್ತಿ ಯಾಕಿಲ್ಲ ಅಂತ ಅಂದುಕೊಳ್ಳುತ್ತಿ, ಶಕ್ತಿ ಅಂತನ್ನೋದು ಇದ್ದೇ ಇದೆ, ಅವಶ್ಯವಾಗಿಯೂ ಕೂಡ ಮಾಡಲೇಬೇಕು ಎಂಬುದಾಗಿ ಬಲಾತ್ಕಾರದಿಂದಾಗಿ ನಮ್ಮ ಜೊತೆಗೆ ಭಗವಂತನ ಸೇವೆಯನ್ನು ಭಗವಂತನ ಆರಾಧನೆಯನ್ನು ಮಾಡಿಸುತ್ತಾರೆ. ಮಾಡಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಕೂಡ ನಾವು ಮಾಡಬೇಕು ಎಂಬುದಾಗಿ ನಾವು ಇದರಿಂದಾಗಿ ತಿಳಿಯಬೇಕಾಗಿದೆ. ಹೀಗೆ ಅನೇಕ ಘಟನೆಗಳಿವೆ. ಎಷ್ಟು ಸ್ಮರಣೆಗೆ ಬರುತ್ತದೆ ಅಷ್ಟು ಹೇಳುತ್ತೇನೆ, ಸಮಯವೂ ಬಹಳ ಇಲ್ಲ. ಸಮಯವಿಲ್ಲ ಅಂತ ಹೇಳೋದನ್ನು ಬಿಡೋದಕ್ಕೂ ಸಾಧ್ಯವಿಲ್ಲ. ಯಾವುದೋ ಒಂದು 10,000 ಸೇವೆ ಮಾಡಿಸಿರುತ್ತಾರೆ, 50,000 ಸೇವೆಯನ್ನು ಮಾಡಿಸಿರುತ್ತಾರೆ ಅಂತಂದರೆ ಅವರ ಹೆಸರನ್ನು ಹೇಳಲೇಬೇಕು. ಬೇಕಾದರೆ ಒಂದು 4 ಮಂತ್ರಗಳು ಕಡಿಮೆ ಆದರೂ ಚಿಂತೆ ಇಲ್ಲ, ಅವರ ಹೆಸರನ್ನು ಹೇಳಿಸಲೇಬೇಕು, ಅವರಿಗೆ ಸತ್ಕಾರವನ್ನು ಮಾಡಲೇಬೇಕು ಅಂತ ಇರುತ್ತಾರೆ. ಅಂತಹದ್ದು ಹನುಮಂತ ದೇವರು ಅನಂತ ಉಪಕಾರಗಳನ್ನು ಮಾಡಿದ್ದಾರೆ. ಹಾಗಾಗಿ ಇನ್ನೊಂದೆರಡು ಉಪಕಾರಗಳನ್ನು ಸ್ಮರಣೆ ಮಾಡುವಂತಹ ಅವರ ಮಹಿಮೆಯನ್ನು ಸ್ಮರಣೆಯನ್ನು ಮಾಡೋಣ. ಇನ್ನೊಂದು ಸಂದರ್ಭದಲ್ಲಿ ಯುದ್ಧವಾಡುವಂತಹ ಸಂದರ್ಭದಲ್ಲಿ ಕುಂಭಕರ್ಣ ತಾನು ಏನು ಮಾಡುತ್ತಾನೆ ಅಂತಂದರೆ ಸುಗ್ರೀವನನ್ನು ಪ್ರಹಾರ ಮಾಡಿ ತನ್ನ ಅಂತಃಪುರಕ್ಕೆ ಕರೆದುಕೊಂಡು ಹೋಗಿಬಿಡುತ್ತಾನೆ. ಅಂದರೆ ರಾಮ ಕಾರ್ಯದಲ್ಲಿ ನಿರತನಾದಾಗ ಸುಗ್ರೀವನನ್ನು ತಾನು ಪ್ರಹಾರ ಮಾಡಿ ಕುಂಭಕರ್ಣ ತಾನು ಲಂಕಾಪಟ್ಟಣಕ್ಕೆ ಅಂತಃಪುರಕ್ಕೆ ಕರೆದುಕೊಂಡು ಹೋಗಿಬಿಡುತ್ತಾನೆ. ಆಗ ಹನುಮಂತ ದೇವರು ಕೂಡ ಸುಗ್ರೀವನನ್ನು ರಕ್ಷಣೆ ಮಾಡೋದಕ್ಕಾಗಿ ಅಂತ ಒಂದು ಸಣ್ಣ ಮಕ್ಷಿಕೆಯ ರೂಪದಲ್ಲಿ, ಸಣ್ಣ ನೊಣದ ರೂಪದಲ್ಲಿ, ಅಷ್ಟು ಸಣ್ಣ ರೂಪವನ್ನು ಧರಿಸಿ ತಾವು ಹೋಗುತ್ತಾರೆ. ನೋಡೋಣ, ಸುಗ್ರೀವ ತಪ್ಪಿಸಿಕೊಂಡ್ರೆ ಸರಿ, ಸುಗ್ರೀವನಿಗೆ ಸಾಧ್ಯವಾಗದೇ ಇದ್ದರೆ ನಾನೇ ಹೋಗಿ ರಕ್ಷಣೆಯನ್ನು ಮಾಡೋಣ ಎಂಬುದಾಗಿ ತಾವು ಹೋಗಿರುತ್ತಾರೆ. ಕೊನೆಗೆ ಅನೇಕ ಅಲ್ಲಿ ಕಥೆ ಎನ್ನುವುದು ನಡೆಯುತ್ತದೆ. ಕೊನೆಗೆ ಕುಂಭಕರ್ಣ ತನ್ನ ಶೂಲದಿಂದಾಗಿ ಸುಗ್ರೀವನನ್ನು ಪ್ರಹಾರ ಮಾಡೋದಕ್ಕಾಗಿ ಅಂತ ಹೋದಾಗ ಆಗ ಹನುಮಂತ ದೇವರು ಬಂದು ರಕ್ಷಣೆಯನ್ನು ಮಾಡುತ್ತಾರೆ ಎಂಬುದಾಗಿ ನಾವು ಕೇಳುತ್ತೇವೆ. ಹಾಗೆಯೇ ಅಶಕ್ತತನದಿಂದಾಗಿ ನಾವು ಮಾಡೋದನ್ನು ಬಿಡುತ್ತೇವೆ. ಇನ್ನು ನಮಗೆ ಶಕ್ತಿ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಅಂತೂ ಸತ್ಕಾರ್ಯವನ್ನು ಮಾಡೋದನ್ನು ಪ್ರಾರಂಭ ಮಾಡುತ್ತೇವೆ. ಸುಗ್ರೀವ ಹೇಗೆ ತಾನು ರಾಮ ಕಾರ್ಯದಲ್ಲಿ ನಿರತನಾದನೋ ಹಾಗೆ ನಾವು ಕೂಡ ಭಗವಂತನ ಕಾರ್ಯವನ್ನು, ಭಗವಂತನ ಸೇವೆಯನ್ನು, ಭಗವಂತನ ಆರಾಧನೆಯನ್ನು ಮಾಡೋದಕ್ಕಾಗಿ ಅಂತ ಮುಂದಾಗುತ್ತೇವೆ. ಅನೇಕ ಸತ್ಕಾರ್ಯಗಳನ್ನು ಮಾಡೋದಕ್ಕಾಗಿ ಅಂತ ಮುಂದಾಗುತ್ತೇವೆ. ಆದರೆ ನಮಗೆ ಮಧ್ಯದಲ್ಲಿ ಅನೇಕ ವಿಘ್ನಗಳು ಬರುತ್ತವೆ, ಅನೇಕ ಆಪತ್ತುಗಳು ಬರುತ್ತವೆ. ಹಾಗಾಗಿ ನಾವು ಹೇಗೆ ಆ ಕಾರ್ಯವನ್ನು ಮುಂದುವರಿಸಬೇಕು ಅಂತಂದರೆ ಆ ಚಿಂತೆಯನ್ನು ನೀವು ಮಾಡಬೇಡ್ರಿ. ಆ ವಿಘ್ನಗಳನ್ನು, ಆಪತ್ತುಗಳನ್ನು ಪರಿಹಾರ ಮಾಡೋದಕ್ಕಾಗಿ ನಾನು ಸದಾ ಸಿದ್ಧ ಇದ್ದೇನೆ ಎಂಬುದಾಗಿ ತಿಳಿಸುವಂತೆ ಹನುಮಂತ ದೇವರು ಆ ಸುಗ್ರೀವನಿಗೆ ಆಪತ್ತನ್ನು ಪರಿಹಾರ ಮಾಡಿದ್ದಾರೆ. ಅಂಜಿಕಿನ್ಯಾತಕಯ್ಯ. ಹಾಗಾಗಿ ಹನುಮಂತ ದೇವರು ಇದ್ದ ಮೇಲೆ ನಮಗೆ ಯಾವ ವಿಧವಾದಂತಹ ವಿಘ್ನಗಳ, ಆಪತ್ತುಗಳ ಹೆದರಿಕೆ ಅಂತನ್ನೋದು ಬೇಡ, ಅಂಜಿಕೆ ಅಂತನ್ನೋದು ಬೇಕಾಗಿಲ್ಲ. ಅವಶ್ಯವಾಗಿಯೂ ಕೂಡ ನಾವು ಭಗವಂತನ ಸೇವೆಯನ್ನು ಮಾಡುವುದರಲ್ಲಿ ನಾವು ನಿರತರಾದರೆ ಆ ಬರುವಂತಹ ಎಲ್ಲ ಆಪತ್ತುಗಳನ್ನು, ಮಾನಸಿಕವಾದಂತಹ ವ್ಯಥೆಗಳಿರಬಹುದು, ದೈಹಿಕವಾದಂತಹ ಆಪತ್ತುಗಳು, ರೋಗಗಳಿರಬಹುದು, ಅವೆಲ್ಲವನ್ನು ಕೂಡ ಪರಿಹಾರ ಮಾಡಿ ಹನುಮಂತ ದೇವರು ನಮ್ಮಿಂದ ಆ ಕಾರ್ಯವನ್ನು ಮಾಡಿಸುತ್ತಾರೆ ಅಂತನ್ನುವುದನ್ನು ನಾವು ಇದರಿಂದಾಗಿ ತಿಳಿಯಬಹುದಾಗಿದೆ. ಹಾಗೆಯೇ ಇನ್ನೊಂದು ಸಂದರ್ಭದಲ್ಲಿ ಅತಿಕಾಯ ಅಂತನ್ನುವಂತಹ ಒಬ್ಬ ರಾಕ್ಷಸ ಬರುತ್ತಾನೆ ಯುದ್ಧವಾಡುವಂತಹ ಸಂದರ್ಭದಲ್ಲಿ. ಲಕ್ಷ್ಮಣ ಅವನ ಜೊತೆಗೆ ಯುದ್ಧವನ್ನು ಆಡುತ್ತಾ ಇರುತ್ತಾನೆ. ಅತಿಕಾಯ ಅಂತಂದರೆ ತಾನೂ ಕೂಡ ದೊಡ್ಡದಾದಂತಹ, ತನ್ನ ಹೆಸರಿಗೆ ತಕ್ಕಂತೆ ದೊಡ್ಡದಾದಂತಹ ದೇಹ, ಮತ್ತೊಬ್ಬ ಕುಂಭಕರ್ಣನೇ ಬಂದನೋ ಏನೋ ಎಂಬುದಾಗಿ ಅನಿಸಬೇಕು. ಅಂತಹ ದೊಡ್ಡದಾದಂತಹ ದೇಹ. ಲಕ್ಷ್ಮಣ ದೇವರು ತಾವು ಅವನ ಜೊತೆಗೆ ಯುದ್ಧವನ್ನು ಆಡುತ್ತಾ ಇದ್ದಾರೆ. ಬಾಣಗಳನ್ನು ಪ್ರಹಾರ ಮಾಡುತ್ತಾ, ಅನೇಕ ಅಸ್ತ್ರಗಳನ್ನು ಪ್ರಯೋಗವನ್ನು ಮಾಡುತ್ತಾ ಅವನ ಶಿರಸ್ಸನ್ನು ಛೇದನೆ ಮಾಡುತ್ತಾರೆ, ಬಾಹುಗಳನ್ನು ಛೇದನೆ ಮಾಡುತ್ತಾರೆ. ಆದರೆ ಅವರ ಆಶ್ಚರ್ಯಕ್ಕೆ ಒಂದು ಶಿರಸ್ಸು ಹೋಗಿ 2 ಶಿರಸ್ಸುಗಳು ಬರುತ್ತವೆ, 2 ಬಾಹುಗಳು ಹೋಗಿ 4 ಬಾಹುಗಳು ಬರುತ್ತವೆ. ಅವರಿಗೆ ಬಹಳ ಚಿಂತೆ ಆಗುತ್ತದೆ. ಹೀಗೆ ಎಷ್ಟು ಸಲ ಛೇದನೆ ಮಾಡಿದರೂ ಕೂಡ ಎರಡೆರಡಾಗಿ, ಮಲ್ಟಿಪಲಿಯಾಗಿ ಆ ಶಿರಸ್ಸುಗಳು, ಬಾಹುಗಳು ಬರುತ್ತಾ ಇರುತ್ತವೆ. ಆಗ ಲಕ್ಷ್ಮಣ ತಾನು ವಿಚಾರ ಮಾಡುತ್ತಾನೆ, ಹೇಗೆ ಮಾಡಬೇಕು, ಇವನ ಸಂಹಾರವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲವಲ್ಲ ಎಂಬುದಾಗಿ ತಾನು ಚಿಂತೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಹನುಮಂತ ದೇವರು ಅದೃಶ್ಯರಾಗಿ ಬಂದು ತಾವು ಹೇಳುತ್ತಾರೆ ಲಕ್ಷ್ಮಣನಿಗೆ, ಇವನಿಗೆ ಬ್ರಹ್ಮಾಸ್ತ್ರದಿಂದಾಗಿ ಪ್ರಯೋಗವನ್ನು ಮಾಡಿ ಪ್ರಹಾರವನ್ನು ಮಾಡಿದಾಗಲೇ ಇವನು ಸಂಹಾರವನ್ನು ಹೊಂದುತ್ತಾನೆ, ಇಲ್ಲದೇ ಇದ್ದರೆ ಇವನ ಸಂಹಾರ ಅಂತನ್ನೋದು ಸಾಧ್ಯವಿಲ್ಲ ಎಂಬುದಾಗಿ ಹೇಳುತ್ತಾರೆ. ಆಗ ಆ
ಹನುಮಂತ ದೇವರ ಪ್ರೇರಣೆಯಂತೆ ಮಾರ್ಗನಿರ್ದೇಶದಂತೆ ಲಕ್ಷ್ಮಣ ತಾನು ಅತಿಕಾಯನನ್ನು ಸಂಹಾರ ಮಾಡುತ್ತಾನೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗವನ್ನು ಮಾಡಿ. ಹಾಗೆಯೇ ನಮಗೆ ಯಾವ ಮಾರ್ಗದಿಂದಾಗಿ ಹೋಗಬೇಕು, ನಮಗೆ ಮಾರ್ಗ ಗೊತ್ತಾಗೋದಿಲ್ಲ, ಯಾವುದು ಸರಿಯಾದಂತಹ ಮಾರ್ಗ, ಭಗವಂತನ ಸೇವೆಯನ್ನು ಹೇಗೆ ಮಾಡಬೇಕು, ಯಾವುದು ಮುಕ್ತಿಗೆ ಯೋಗ್ಯವಾದಂತಹ ಮಾರ್ಗ ಅಂತ ಗೊತ್ತಾಗದೇ ಇದ್ದಾಗ ಆ ಮಾರ್ಗನಿರ್ದೇಶವನ್ನೂ ಕೂಡ ಮಾಡಿ ಲಕ್ಷ್ಮಣ ಅಂತಂದರೆ ತಾವು ಶೇಷದೇವರು ಅಂತಂದರೆ ಜೀವಾಭಿಮಾನಿಗಳಾದಂತಹ ದೇವತೆ ಎಂಬುದಾಗಿ ನಾವು ತಿಳಿಯುತ್ತೇವೆ. ಹಾಗಾಗಿ ಜೀವಾಭಿಮಾನಿಯಾದಂತಹ ಶೇಷದೇವರಿಗೆ ಮಾರ್ಗನಿರ್ದೇಶವನ್ನು ಮಾಡಿದಂತಹ ಅವರು ವಾಯುದೇವರು, ಹನುಮಂತ ದೇವರು. ಹಾಗೆ ಕೇವಲ ಜೀವಾಭಿಮಾನಿಗಳಿಗೆ ಮಾಡಿದ ಮೇಲೆ ನಮ್ಮೆಲ್ಲ ಜೀವರಿಗೂ ಕೂಡ ಸನ್ಮಾರ್ಗವನ್ನು ಪ್ರದರ್ಶನೆಯನ್ನು ಮಾಡಿ ಮಾರ್ಗನಿರ್ದೇಶವನ್ನು ಮಾಡಿ ನಮ್ಮಿಂದ ಸತ್ಕಾರ್ಯಗಳನ್ನು ಮಾಡಿಸಿಯೇ ಮಾಡಿಸುತ್ತಾರೆ ಅನ್ನುವಂತಹ ವಿಷಯದಲ್ಲಿ ಸಂದೇಹವೇ ಇಲ್ಲ. ನಾವು ಕೊನೆಯದಾಗಿ ಒಂದು ಮಾತನ್ನು ಹೇಳಿ ಮುಗಿಸುತ್ತೇನೆ. ಹನುಮಂತ ದೇವರ ಅನೇಕ ಅದ್ಭುತವಾದಂತಹ ಕಾರ್ಯಗಳಲ್ಲಿ ಒಂದು ಅತ್ಯದ್ಭುತವಾದಂತಹ ಕಾರ್ಯ ಅಂತಂದರೆ ಗಂಧಮಾದನ ಪರ್ವತವನ್ನು ತರೋದು. ಸಂಜೀವಿನಿ ಔಷಧವನ್ನು ತಂದು ಅನೇಕ ಕಪಿಗಳು ತಾವು ಮೃತರಾದಾಗ ಮೋಹಗೊಂಡು ಮೂರ್ಛಿತರಾಗಿ ಕೆಳಗೆ ಬಿದ್ದಾಗ ಆ ಸಂಜೀವಿನಿ ಔಷಧವನ್ನು ತಂದು ಎಲ್ಲ ಕಪಿಗಳನ್ನು ಕೂಡ ಬದುಕಿಸುತ್ತಾರೆ. ಅವತ್ತು ಔಷಧವನ್ನು ತಂದರು, ನಮಗೇನು ಬಂತು ಅಂತ ಕೇಳಬೇಡ್ರಿ, ನಮಗೂ ಕೂಡ ಒಂದು ದಿವ್ಯವಾದಂತಹ ಔಷಧವನ್ನು ಕೊಟ್ಟಿದ್ದಾರೆ ಹನುಮಂತ ದೇವರು, ವಾಯುದೇವರು. ನಮಗೇನು ರೋಗನೇ ಇಲ್ಲ, ಔಷಧ ಯಾಕೆ ಅಂತ ಭಾವಿಸಬೇಡ್ರಿ. ನಮಗೆಲ್ಲರಿಗೂ ಕೂಡ ದೊಡ್ಡದಾದಂತಹ ರೋಗವಿದೆ. ಈಗ ಕರೋನಾ ಸಂದರ್ಭದಲ್ಲಿ ಎಲ್ಲರೂ ಹೋಗಿ ವ್ಯಾಕ್ಸಿನ್ ಹೆಂಗೆ ಹಾಕಿಸ್ಕೊಂಡ್ರು ಹಾಗೆ ಪ್ರತಿಯೊಬ್ಬರೂ ಕೂಡ ಅವಶ್ಯವಾಗಿಯೂ ಕೂಡ ಸ್ವೀಕಾರ ಮಾಡಲೇಬೇಕಾದಂತಹ ಒಂದು ಔಷಧ. ನಮಗೆ ಅಂತಹ ದೊಡ್ಡ ಕಾಯಿಲೆಯಾಗಿದೆ, ರೋಗವಾಗಿದೆ, ಆದರೆ ನಮಗೆ ಗೊತ್ತಿಲ್ಲ. ಅದು ಹೇಗೆ ಲಾಸ್ಟ್ ಸ್ಟೇಜ್ನಲ್ಲಿ ಕ್ಯಾನ್ಸರ್ ಆದಾಗ ಲಾಸ್ಟ್ ಸ್ಟೇಜ್ನಾಗ ಬಂದಮೇಲೆ ಗೊತ್ತಾದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ನಮಗೆ ರೋಗವಿದೆ, ಆದರೆ ಆ ರೋಗವಿದೆ ಅಂತನ್ನೋದು ಪೂರ್ಣ ಅಂತ್ಯಕಾಲಕ್ಕೆ ಬಂದ ಮೇಲೆ ನಾವು ತಿಳಿದುಕೊಂಡ್ರೆ ಅದು ವ್ಯರ್ಥವಾಗುತ್ತದೆ. ನಾವು ಕೌಮಾರ ಆಚರೇತ್ ಪ್ರಾಜ್ಞ, ಸಣ್ಣ ವಯಸ್ಸಿನಿಂದಲೇ ಆ ರೋಗದ ಪರಿಹಾರಕ್ಕಾಗಿ ಅಂತ ನಾವು ಪ್ರಯತ್ನವನ್ನು ಮಾಡಬೇಕು, ಔಷಧವನ್ನು ಸ್ವೀಕಾರ ಮಾಡಬೇಕು. ನಮಗೇನು ರೋಗವಾಗಿದೆ ಅಂತಂದರೆ ಅದಕ್ಕೆ ದಾಸರು ಅತ್ಯಂತ ಸುಂದರವಾಗಿ ಹೇಳುತ್ತಾರೆ. ಹರಿಮೂರ್ತಿಗಳು ಕಾಣಿಸುವು ಎನ್ನ ಕಂಗಳಿಗೆ, ಹರಿಯ ಕೀರ್ತನೆಯು ಕೇಳಿಸಿದನ್ನ ಕಿವಿಗೆ, ಹರಿಮಂತ್ರ ಸ್ತೋತ್ರ ಬಾರದು ಎನ್ನ ನಾಲಿಗೆಗೆ, ಹರಿಪ್ರಸಾದವು ಜಿಹ್ವೆಗೆ ಸವಿಯಾಗದಯ್ಯ, ಸಾವಧಾನದಿ ಕೈ ಪಿಡಿದು ನೀ ನೋಡಯ್ಯ ದೇವಧನ್ವಂತ್ರಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆಲ್ಲ. ಹಾಗೆ ಧನ್ವಂತರಿ ರೂಪಿಯಾದಂತಹ ಪರಮಾತ್ಮ ತಾನು ಎಲ್ಲ ರೋಗಗಳನ್ನು ಪರಿಹಾರ ಮಾಡುವಂತಹ ಧನ್ವಂತರಿ ರೂಪಿಯಾದಂತಹ ಪರಮಾತ್ಮ ತಾನು ವೈದ್ಯನಾಗಿ ನಮ್ಮೆಲ್ಲರ ಒಂದು ರೋಗ ಅಂತಂದರೆ ಸಂಸಾರವೆಂಬಂತಹ ದೊಡ್ಡದಾದಂತಹ ರೋಗದಲ್ಲಿ ನಾವು ಇದ್ದೇವೆ. ಆ ರೋಗ ಅಂತನ್ನೋದು ನಮಗೆ ಆಗಿದೆ. ಆ ರೋಗದ ಪರಿಹಾರಕ್ಕೆ ಏನು ಔಷಧ ಅಂತನ್ನೋದನ್ನು ಡಾಕ್ಟರ್ ವೈದ್ಯನು ತಾನು ಪ್ರಿಸ್ಕ್ರೈಬ್ ಮಾಡ್ತಾನೆ. ಆಮೇಲೆ ಮೆಡಿಕಲ್ ಸ್ಟೋರ್ನಲ್ಲಿ ನಾವು ಹೋಗಿ ಹೇಗೆ ತೆಗೆದುಕೊಳ್ಳಬೇಕು, ಹಾಗೆ ಭಗವಂತ ತಾನು ಔಷಧವನ್ನು ಸಿದ್ಧಪಡಿಸಿಕೊಟ್ಟಿದ್ದಾನೆ. ಅನೇಕ ಪುರಾಣಗಳನ್ನು, ಸೂತ್ರಗಳನ್ನು, ಹೀಗೆ ಅನೇಕ ಶಾಸ್ತ್ರಗಳೆಂಬಂತಹ ಔಷಧವನ್ನು ತಾನು ಸಿದ್ಧಪಡಿಸಿ ಕೊಟ್ಟಿದ್ದಾನೆ. ಆ ಔಷಧವನ್ನು ನಮ್ಮ ಹತ್ತಿರ ಸೇರಿಸುವಂತೆ ಆ ಸಂಜೀವಿನಿ ಔಷಧವನ್ನು ಹೇಗೆ ಹನುಮಂತ ದೇವರು ತೆಗೆದುಕೊಂಡು ಬಂದರೋ ಹಾಗೆ ವಾಯುದೇವರು ನಮಗೆ ಸರ್ವಮೂಲ ಗ್ರಂಥಗಳೆಂಬಂತಹ ದಿವ್ಯವಾದಂತಹ ಔಷಧವನ್ನು ನಮಗೆ ಕೊಟ್ಟಿದ್ದಾರೆ. ಮಹಾನಂದ ತೀರ್ಥಸ್ಯ ಯೇ ಭಾಷ್ಯಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ಯ ಸುರಾಧ್ಯ ನರಾಂತ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ ಅಂತಹ ದಿವ್ಯವಾದಂತಹ ಔಷಧವನ್ನು ವಾಯುದೇವರು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಆ ಔಷಧವನ್ನು ಸೇವನೆಯನ್ನು ಮಾಡೋದು ನಮ್ಮ ಕರ್ತವ್ಯವಾಗಿದೆ. ಕಾಯಿಲೆಯಾಗಿದೆ, ರೋಗವಾಗಿದೆ, ಹಾಗಿದ್ರೂ ಕೂಡ ನಾವು ಔಷಧವನ್ನು ಸ್ವೀಕಾರ ಮಾಡದೆ ನಾವು ಆ ರೋಗವನ್ನು ಅನುಭವಿಸಿದರೆ ಅದು ನಮ್ಮ ಮೂರ್ಖತನವಾಗುತ್ತದೆ. ಹಾಗಾಗಿ ಅಂತಹ ಮೂರ್ಖರಾಗೋದು ಬೇಡ. ನಿತ್ಯದಲ್ಲಿಯೂ ಕೂಡ ಔಷಧವನ್ನು ಸ್ವೀಕಾರ ಮಾಡಬೇಕು. ಅಂತಹ ಸರ್ವಮೂಲ ಗ್ರಂಥಗಳ ನಿತ್ಯದಲ್ಲಿಯೂ ಕೂಡ ಶ್ರವಣ ಮನನಾದಿಗಳು ನಡೆಯುವಂತೆ ಹನುಮಂತ ದೇವರು ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಬೇರೆ ಎಲ್ಲ ಸುಖ ದುಃಖಗಳು ಅದು ಬಂದೇ ಬರುತ್ತವೆ. ಅದು ನಾವು ಬೇಡ ಅಂತಕೊಂಡ್ಕೊಂಡ್ರೂ ದುಃಖ ಹೇಗೆ ಬರುತ್ತದೆಯೋ ಸುಖವೂ ಹಾಗೆ ಬಂದೇ ಬರುತ್ತದೆ. ಹಾಗಾಗಿ ಅದಕ್ಕಾಗಿ ನಾವು ಪ್ರಯತ್ನವನ್ನು ಮಾಡದೆ ಆ ಶಾಸ್ತ್ರಗಳ ಅಧ್ಯಯನವಾಗುವಂತೆ, ಶಾಸ್ತ್ರಗಳ ಶ್ರವಣಾದಿಗಳಾಗುವಂತೆ ಆ ಪ್ರಯತ್ನವನ್ನು ಮಾಡುವಂತೆ ಹನುಮಂತ ದೇವರು, ವಾಯುದೇವರು ನಮ್ಮ ಮೇಲೆ ಅನುಗ್ರಹವನ್ನು ಮಾಡಿ ಭಗವಂತನ ಅನುಗ್ರಹವಾಗುವಂತೆ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಎರಡು ಮಾತುಗಳನ್ನು ಮುಗಿಸುತ್ತಾ ಇದ್ದೇನೆ. ಭಾರತೀಯ ಮುಖ್ಯಸ್ಥಾನ ಶ್ರೀಕೃಷ್ಣ ಅರ್ಪಣ.